ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪುರುಷರಲ್ಲಿ ಕಾಮದ ಬಯಕೆ ಹೆಚ್ಚಾದಾಗ ಅದರ ಪರಿಣಾಮಗಳೇನು ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಪ್ರತಿಯೊಂದು ಜೀವಿಯೂ ಸಹ ಸಂಭೋಗವೆಂಬ ಅಪೂರ್ವ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವುದು ಸಹಜ. ದೀರ್ಘಕಾಲದವರೆಗೆ ಇದನ್ನು ತಪ್ಪಿಸುವುದು ತುಂಬಾ ಕಷ್ಟದ ವಿಷಯವಾಗಿದೆ. ಜನರು ಈಗ ಈ ವಿಷಯದಲ್ಲಿ ಹೆಚ್ಚು ಜಾಗೃತರಾಗುತ್ತಿದ್ದಾರೆ. ತಮ್ಮ ಸಂಭೋಗ ಜೀವನವನ್ನು ರೋಮಾಂಚನಕಾರಿಯಾಗಿ ಮತ್ತು ಆರೋಗ್ಯಕರವಾಗಿಸಲು ಪುರುಷರು ಹೊಸ ಹೊಸ ಪ್ರಯೋಗಗಳನ್ನು ನಡೆಸುತ್ತಲೇ ಇರುತ್ತಾರೆ. ಸಂಭೋಗ ಆರೋಗ್ಯವು ಉತ್ತಮ ಸ್ಥಿತಿಯಲ್ಲಿದ್ದರೆ ಅದು ಪುರುಷ ಮತ್ತು ಮಹಿಳೆ ಸಂಪೂರ್ಣವಾಗಿ ಆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಆನಂದಿಸಲು ಮುಂದಾಗುತ್ತಾರೆ. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರು ಸಂಭೋಗದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಮತ್ತು ಎಂಜಾಯ್ ಮಾಡುತ್ತಾರೆ ಎಂಬ ತಪ್ಪು ಕಲ್ಪನೆ ಅನೇಕರಲ್ಲಿದೆ. ಆದರೆ ವಾಸ್ತವವಾಗಿ ಇಬ್ಬರೂ ಸಹ ಸಂಭೋಗವನ್ನು ಸಮಾನವಾಗಿ ಆನಂದಿಸುತ್ತಾರೆ. ಅದಕ್ಕೆ ಇರುವ ಕಾರಣಗಳು ಮಾತ್ರ ಬೇರೆ ಬೇರೆಯಾಗಿರುತ್ತವೆ. ಪುರುಷರಲ್ಲಿ ಕಾಮನೆ ಹರಡುವುದು ಹೆಚ್ಚಾಗಿ ಮಹಿಳೆಯ ದೇಹವನ್ನು ನೋಡಿ. ಅಂದರೆ ಗಂಡಿಗೆ ಸಂಭೋಗ ಕ್ರಿಯೆಯು ದೈಹಿಕವಾಗಿ ಕನೆಕ್ಟ್ ಆಗಿರುತ್ತದೆ. ಆಕೆಯ ಮನಸ್ಸು ಪುರುಷರಿಗೆ ಮುಖ್ಯವಲ್ಲ. ಪುರುಷರು ಮಹಿಳೆಯರ ದೇಹ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ. ಮಹಿಳೆಯ ಅಂದ, ಚಂದ, ಮೈಮಾಟ ನೋಡಿ ಪುರುಷರು ಸಂಭೋಗ ಮಾಡಲು ಇಷ್ಟಪಡುತ್ತಾರೆ. ಆದರೆ ಮಹಿಳೆಯರು ದೇಹಕ್ಕಿಂತ ಹೃದಯ ಸೌಂದರ್ಯದ ಕಡೆಗೆ ಹೆಚ್ಚು ಗಮನ ಕೊಡುತ್ತಾರೆ. ಸಂಗಾತಿ ತನ್ನನ್ನು ಮಿಲನ ಕ್ರಿಯೆಯ ಸಂದರ್ಭದಲ್ಲಿ ಹೇಗೆ ನಡೆಸಿಕೊಳ್ಳುತ್ತಾನೆ ಎಂಬುದಕ್ಕೆ ಮಹಿಳೆಯರು ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ. ಮಹಿಳೆಯರಿಗೆ ಇದು ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತದೆ. ಪುರುಷರಲ್ಲಿ ವಯಸ್ಸಾದಂತೆ ಸಂಭೋಗ ಕ್ರಿಯೆಯಲ್ಲಿ ಬದಲಾವಣೆಯನ್ನು ಗಮನಿಸಬಹುದು. ಸಂಭೋಗ ಕ್ರಿಯೆ ಮತ್ತು ಮಾನಸಿಕ ಆರೋಗ್ಯದ ನಡುವೆ ಒಂದು ಬಲವಾದ ಸಂಬಂಧವಿದೆ. ನಿಮ್ಮಲ್ಲಿ ಅನೇಕರಿಗೆ ಸಂಭೋಗ ಮಾಡದೆ ಎಷ್ಟು ದಿನವಾಯಿತು, ಆದರೂ ನನ್ನ ಗಂಡ ಇದರ ಬಗ್ಗೆ ಏನು ಹೇಳುತ್ತಿಲ್ಲವಲ್ಲ ಎಂಬ ಸಮಸ್ಯೆ ಕಾಡಬಹುದು. ಇವನಿಗೆ ಸಂಭೋಗದಲ್ಲಿ ಆಸಕ್ತಿ ಇಲ್ವಾ ಎಂದು ಅನಿಸಬಹುದು. ಪುರುಷರಲ್ಲಿ ಉತ್ತಮ ದೈಹಿಕ ಆರೋಗ್ಯವಿದ್ದರೆ ಉತ್ತಮವಾದ ಸಂಭೋಗ ಆರೋಗ್ಯವಿರುತ್ತದೆ. ಹೌದು, ಸರಿಸುಮಾರು 40 ವಯಸ್ಸಿನ ಪುರುಷರು ಸುಮಾರು 2 ವಾರಗಳ ತನಕ ಸಂಭೋಗ ಮಾಡದೆ ಇದ್ದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆದರೆ ಇನ್ನೂ ಹೆಚ್ಚು ಸಮಯ ಕಳೆದಂತೆ ಪುರುಷರು ನಿಧಾನವಾಗಿ ಬೇರೆ ಅಡ್ಡದಾರಿ ಹಿಡಿಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು ಕೆಲವೊಮ್ಮೆ ಬೇರೆ ಸಂಗಾತಿಗಳನ್ನು ಹುಡುಕುವ ಸಾಧ್ಯತೆ ಹೆಚ್ಚಿರುತ್ತದೆ. ಅಲ್ಲದೆ ಹಸ್ತಮೈಥುನದಂತಹ ಸ್ವಂತ ಸಂಭೋಗಾಭ್ಯಾಸವನ್ನು ಅನ್ವಯಿಸುವ ಒಂದು ಮಾರ್ಗವನ್ನು ನೋಡಿಕೊಳ್ಳುತ್ತಾರೆ. ಪುರುಷರು ಹೆಚ್ಚು ಸಮಯದವರೆಗೆ ಸಂಭೋಗ ನಡೆಸದಿದ್ದರೆ ಕೆಲವೊಮ್ಮೆ ನೈಟ್ ಫಾಲ್ ಉಂಟಾಗಬಹುದು. ಆದರೆ ಮಹಿಳೆಯರಲ್ಲಿ ಮೂಡ್ ಬದಲಾಗುವುದು, ಕೋಪ ಬರುವುದು, ಸಣ್ಣ ಸಣ್ಣ ವಿಷಯಗಳಿಗೆ ಕಿರಿಕಿರಿ ಉಂಟಾಗುತ್ತದೆ. ಆರೋಗ್ಯವಂತ ಪುರುಷರು ವಾರದಲ್ಲಿ ಕನಿಷ್ಠ 2 ಬಾರಿ ಸಂಭೋಗ ನಡೆಸುವುದು ನಿಮ್ಮ ಹೃದಯಕ್ಕೆ ಒಳ್ಳೆಯದು. ಇದರಿಂದ ರಕ್ತದಲ್ಲಿನ ಹಾನಿಕಾರಕ ರಾಸಾಯನಿಕ ಮೊತ್ತವನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ನಿಮ್ಮ ಮನಸ್ಥಿತಿ ಚೆನ್ನಾಗಿರುತ್ತದೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಆದರೆ ವಾರದಲ್ಲಿ ಹಲವು ಬಾರಿ ಸಂಭೋಗ ಮಾಡುವುದರಿಂದ ಹೃದಯದ ಸಮಸ್ಯೆ ಬರಬಹುದು. ಸುಸ್ತು, ನಿಶ್ಶಕ್ತಿ ಉಂಟಾಗಿ ದೇಹದ ಶಕ್ತಿ ಕಡಿಮೆಯಾಗುವ ಸಾಧ್ಯತೆಯಿರುತ್ತದೆ. ಸಂಭೋಗ ಶಕ್ತಿ ಮತ್ತು ಸಾಮರ್ಥ್ಯ ಹೆಚ್ಚಿಸುವ ಔಷಧಿಗಳ ಜಾಹೀರಾತುಗಳನ್ನು ನೀವು ನೋಡಿರಬಹುದು. ಇವುಗಳಿಗೆ ಹೆಚ್ಚು ಗಂಡಸರೇ ಮರಳಾಗುತ್ತಾರೆ. ಇಂತಹ ಔಷಧಿಗಳಿಂದ ಹಣ ಮತ್ತು ಆರೋಗ್ಯ ಎರಡನ್ನೂ ಕಳೆದುಕೊಳ್ಳಬೇಕಾಗುತ್ತದೆ. ದಯವಿಟ್ಟು ಅವುಗಳನ್ನು ಬಳಸಬೇಡಿ. ಈ ಔಷಧಿಗಳ ಕೆಳಗೆ ಅಡ್ಡ ಪರಿಣಾಮಗಳಿಗೆ ನಾವು ಜವಾಬ್ದಾರರಲ್ಲ ಎಂಬ ವಿಶೇಷ ಸೂಚನೆ ಚಿಕ್ಕದಾಗಿ ಬರೆದಿರುತ್ತಾರೆ. ಇದನ್ನು ಯಾರೂ ಸಹ ಲಕ್ಷ್ಯ ಕೊಟ್ಟು ನೋಡುವುದಿಲ್ಲ. ಸಂಭೋಗ ಸಾಮರ್ಥ್ಯ ಹಾಗೂ ಸುಖ ಎನ್ನುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಅಡಗಿದೆ. ಇದು ಕೇವಲ ಭಾವನೆಗಳಿಗೆ ಸಂಬಂಧಿಸಿದೆ. ಸ್ನೇಹಿತರೆ, ಈ ವಿಡಿಯೋ ಕೇವಲ ಮನೋರಂಜನೆಗಾಗಿ ಅಲ್ಲ, ಇದು ಸಂಭೋಗ ಶಿಕ್ಷಣಕ್ಕಾಗಿ ನೀಡಿದ ಒಂದು ಸಾಮಾಜಿಕ ಸಂದೇಶವಾಗಿದೆ. ಸಂಭೋಗದ ಬಗ್ಗೆ ಎಲ್ಲರಿಗೂ ಕುತೂಹಲ ಇರುತ್ತದೆ, ಆದರೆ ಸರಿಯಾದ ಮಾಹಿತಿ ಇರುವುದು ಅವಶ್ಯಕ. ಸಂಭೋಗ ಎನ್ನುವುದೇ ಜೀವನವಲ್ಲ, ಆದರೆ ಅದು ಜೀವನದ ಒಂದು ಭಾಗ ಮಾತ್ರ. ಇದನ್ನ ಬಿಟ್ಟು ಜೀವನವೇ ಇಲ್ಲ ಎಂದು ಭಾವಿಸಬಾರದು. ಇತಿಹಾಸದಲ್ಲಿ ಎಷ್ಟೋ ರಾಜಮಹಾರಾಜರುಗಳು ಇದನ್ನೇ ಜೀವನವಾಗಿಸಿಕೊಂಡು ತಮ್ಮ ಸಾಮ್ರಾಜ್ಯಗಳು ಹಾಳಾಗಿ ಹೋಗಿರುವುದು ನೀವು ಕೇಳಿರಬಹುದು. ಹೀಗಾಗಿ ಸಂಭೋಗ ಎನ್ನುವುದು ಇತಿಮಿತಿಯಲ್ಲಿದ್ದರೆ ಜೀವನವು ಮತ್ತು ಆರೋಗ್ಯ ಎರಡೂ ಸಹ ಚೆನ್ನಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.